ಪ್ರೈಸ್ ದಿ ಲಾರ್ಡ್. ವೀಕ್ಷಿಸುವಂತಹ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆ ವಂದಿಸ್ತಾನೆ. ಸಮಯದಲ್ಲಿ ದೇವರು ಒಂದು ಸುಂದರವಾದಂತಹ ಒಂದು ರೆಸಾರ್ಟ್ಸ್ಗಳಿಗೆ ಬರಲಿಕ್ಕೆ ದೇವರು ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ನಮ್ಮ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಲ್ಲಿ ಬಂದು ರೆಸಾರ್ಟ್ನಲ್ಲಿ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಸ್ನೇಹಿತನಾದಂತಹ ಮಗಳ ಜನ್ಮದಿನ ಆಚರಣೆ ಮಾಡಿ ಅದ್ಭುತವಾಗಿ ದೇವರಲ್ಲಿ ನಡೆಸಿದ್ದಾರೆ ಮತ್ತು ವಾಕ್ಯ ಪ್ರಬಲವಾಗಿ ಅಲ್ಲಿ ನಡೆಯಿತು. ಹಾಗಾಗಿ ಅಲ್ಲಿ ನಾವು ಬಂದಿದ್ದೇವೆ ಒಂದು ಸ್ವಿಮ್ಮಿಂಗ್ ಪೂಲ್ ನೀರು. ಹಾಗಾಗಿ ನೀರು ನೋಡಿದ ತಕ್ಷಣವೇ ದೇವರು ನಮ್ಮ ಹೃದಯದಲ್ಲಿ ಒಂದು ಮಾತು ಕಾರ್ಯ ಮಾಡಿದ್ದಾರೆ ಅಂತಂದ್ರೆ, ದೇವರು ವಾಕ್ಯ ಹೇಳುತ್ತದೆ, ನಾನೇ ಜೀವ ಜಲವಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ಆ ಒಂದು ಸಮಾರ್ಯ ಸ್ತ್ರೀಗೆ ಕರ್ತನು ಸಂಧಿಸುವಾಗ ಆಕೆ ಹೇಳ್ತಾಳೆ, ನಾನು ನೀರಿಗಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವಾಗ ಕರ್ತನು ಹೇಳ್ತಾನೆ, ನಾನು ಕೊಡುವಂತ ನೀರು ನೀನು ಕುಡಿಯುವುದಾದ್ರೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಆ ಒಂದು ಸಮಾರ್ಯ ಸ್ತ್ರೀ ಹೇಳ್ತಾಳೆ, ಸ್ವಾಮಿ ಆ ಜೀವ ಜಲ ನನಗೆ ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನೇ ಆ ಜೀವ ಜಲವಾಗಿದ್ದೇನೆ ಎಂಬುದಾಗಿ. ಇಲ್ಲಿ ನೋಡ್ರಿ, ನೀರು ನಮಗೆ ಜೀವವನ್ನು ಕೊಡುತ್ತದೆ. ನೀರು ನಮ್ಮನ್ನು ಸಮೃದ್ಧಿ ಕಡೆ ನಡೆಸ್ತದೆ. ನೀರು ನಮ್ಮನ್ನು ಪ್ರಾಣವನ್ನು ಉಳಿಸ್ತದೆ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ 72% ನೀರಾಗಿದೆ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಕೂಡ ಹೇಳ್ತಿದೆ, ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನಾನೇ ಆ ಜೀವ ಜಲವಾಗಿದ್ದೇನೆ ಎಂಬುದಾಗಿ. ಇವತ್ತಿನ ಈ ಜಲವನ್ನು ನೋಡುವಾಗ ಕರ್ತನು ನಮ್ಮ ಹೃದಯದಲ್ಲಿ ಒಂದು ಕಾರ್ಯ ಮಾಡಿದ್ರೆ ಅಂದ್ರೆ ಆ ಕರ್ತನು ಜೀವ ಜಲವಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನನ್ನನ್ನು ವೀಕ್ಷಿಸುವಂತ ನೀವು ಯಾರೇ ಆಗಿರೋದ್ರೆ, ನೀರು ನಮ್ಮನ್ನು ಬದುಕಿಸ್ತದೆ. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ಈ ನೀರಿನ ತಾತ್ಪರ್ಯ ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಆ ಜೀವ ಜಲವಾಗಿದ್ದೇನೆ. ಯಾರು ಯೇಸು ಸ್ವಾಮಿಯನ್ನು ಧರಿಸಿಕೊಳ್ತಾರೋ, ಯಾರು ಯೇಸು ಸ್ವಾಮಿಯನ್ನು ಸೇವಿಸ್ತಾರೋ, ಯಾರು ಯೇಸು ಸ್ವಾಮಿಯನ್ನು ಅಂಗೀಕರಿಸ್ತಾರೋ ಅವರು ಜೀವ ಜಲವಾಗಿರ್ತಾರೆ. ಅಂದ್ರೆ ಅವರಲ್ಲಿ ಜೀವ ಇರುತ್ತದೆ. ಅಲ್ಲೆಲ್ಲೂಯ್ಯ. ಹಾಗಾಗಿ ನಾನು ನೋಡ್ರಿ, ಎಷ್ಟು ಸಾರಿ ನಾವು ನೀರಿಗಾಗಿ ದಾಹ ಉಳ್ಳರಾಗ ಆ ದಾಹ ನೀರು ಅಡಿಕೆ ಆದಾಗ ಯಾವಾಗಲೇ ನಾನು ನೀರು ಕುಡಿಲಿ ಎಂಬುದಾಗಿ, ಯಾವಾಗ ನೀರು ನಾವು ಕುಡಿಯುವಾಗ ಯಾವ ರೀತಿ ನಮ್ಮ ದಾಹವನ್ನು ನೀಗ್ತದೋ ನೋಡ್ರಿ, ನೀರು ನಮ್ಮ ದಾಹವನ್ನು ನೀಗಿಸ್ತದೆ. ನೀರು ಕುಡಿದಾಗ ನಮ್ಮ ಶಕ್ತಿನ ಅನುಭವಿಸ್ತೇವೆ. ಹಾಗಾಗಿ ಯೇಸು ಸ್ವಾಮಿನ ಆತ್ಮಿಕವಾಗಿ ನಾವು ಕುಡಿಯುವಾಗ, ಆತ್ಮಿಕವಾಗಿ ನಾವು ಸೇವಿಸುವಾಗ ನಮ್ಮ ಆತ್ಮನ ಮನುಷ್ಯನ ಬಲವಾಗಿರ್ತಾರೆ. ಅಲ್ಲೆಲ್ಲೂಯ್ಯ. ಇವತ್ತು ಅಂಧಕಾರದಲ್ಲಿ ಹೋರಾಡುವ ಶಕ್ತಿಗಳು ಆತ್ಮದಲ್ಲಿ ಕಾರ್ಯ ಮಾಡ್ತವೆ. ಹಾಗಾಗಿ ನಾವು ಯೇಸು ಸ್ವಾಮಿ ಜೀವ ಜಲವಾಗಿದ್ದರೆ ಆ ಜೀವ ಜಲವನ್ನು ಹೊಂದಿಕೊಂಡು ನಾವು ಆತನನ್ನು ಸ್ವೀಕರಿಸಿಕೊಂಡು ನಡೆಯುವಾಗ ನಿಜವಾಗಲೂ ಅಂತರಂಗದಲ್ಲಿ ಹೋರಾಟದಲ್ಲಿಯೂ ಮತ್ತು ಬಹಿರಂಗ ಹೋರಾಟದಲ್ಲಿಯೂ ನಾವು ಜಯವನ್ನು ಹೊಂದುತ್ತೇವೆ. ಕಾರಣ ಯೇಸು ಸ್ವಾಮಿ ನನ್ನಲ್ಲಿ ನಿನ್ನಲ್ಲಿ ಇರುವುದಕ್ಕಾಗಿ ವಾಕ್ಯ ಕೂಡ ಹೇಳ್ತದೆ, ಲೋಕದಕ್ಕಿಂತ ನನ್ನ ಒಳಗಿರುವ ನಿನ್ನ ಒಳಗಿರುವ ದೊಡ್ಡವನು.